ಆಕಾಶವಾಣಿ ಧಾರವಾಡ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹದಿಹರೆಯದ ಮಕ್ಕಳ ಸಂವೇದನೆಗಳು ಮತ್ತು ಸಮಾಲೋಚನೆ. ಈ ಕುರಿತು ಪಿಯು ಶಿಕ್ಷಣ ಆಡಳಿತದಲ್ಲಿ ಅನುಭವಿ ಆಗಿರುವ ಉಮೇಶ್ ಪುರೋಹಿತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಬದುಕಿನೊಳಗ ಮನುಷ್ಯ ಜನ್ಮ ಶ್ರೇಷ್ಠವಾದ ಅಂತ ಹೇಳ್ತೀವಿ. ಯಾಕಂದ್ರೆ ವಿಚಾರ ಶಕ್ತಿ ನಮಗಿದೆ. 125 ವರ್ಷ ಆಯ್ತು ವಿಮಾನವನ್ನ ಕಂಡುಹಿಡಿದು. ಅಲ್ಲಿಂದ ಇಲ್ಲಿಗೆ ಎಷ್ಟು ಬದಲಾವಣೆ ಆಗಿದೆ. ಈಗ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ, ಅಂದ್ರೆ ಕೃತಕ ಬುದ್ಧಿಮತ್ತೆಯನ್ನು ಸೃಷ್ಟಿಸಲು ಶಕ್ಯವಾಗಿದೆ ಮನುಷ್ಯನಿಗೆ. ಅಂಥ ಒಂದು ಅಭಿವೃದ್ಧಿಯ ದಿಸೆಯನ್ನ ಮನುಷ್ಯ ಕಂಡುಕೊಂಡಿದ್ದಾನೆ. ನಿಸರ್ಗದೊಳಗೆ ಬೇರೆ ಯಾವ ಪ್ರಾಣಿ ಪಕ್ಷಿಗಳಿಗೂ ಈ ಒಂದು ಸೌಭಾಗ್ಯ ಇಲ್ಲ. ಯಾಕಂದ್ರೆ ಮೆದುಳನ್ನ ಸಮರ್ಪಕವಾಗಿ ಉಪಯೋಗ ಮಾಡೋ ಶಕ್ತಿ ನಮಗಿದೆ. ಅಷ್ಟೇ ಅದು ಸಾಕಷ್ಟು ಅನಾಹುತವನ್ನು ಮಾಡ್ತದೆ. ಇವತ್ತು ನಾವು ಕಳೆದ 30 ವರ್ಷದಿಂದೀಚೆ ವ್ಯಾವಹಾರಿಕ ಜ್ಞಾನ, ವ್ಯವಹಾರ ಬದುಕಿಗೆ ಒಂದು ಉದ್ಯೋಗ ಅದೇನೋ ಹುಡುಕ್ಲಿಕ್ಕೆ ಹೋಗಿ ಒಂದು ಮೌಲ್ಯಗಳನ್ನ ನಾವು ಕಳ್ಕೊತಾ ಇದ್ದೀವಿ. ಮೌಲ್ಯಗಳ ಕುಸಿತ ಆಗ್ತಾ ಇದೆ. ಸಾಹಿತ್ಯದ ಬೆಳವಣಿಗೆ ಕೂಡ ಕುಂಠಿತ ಆಗ್ತಾ ಇದೆ. ಸಾಹಿತ್ಯದ ಕಡೆಗೆ ಬುದ್ಧಿವಂತ ಮಕ್ಕಳು ಬರ್ತಾ ಇಲ್ಲ. ಸಂಸ್ಕೃತಿ, ಸಾಹಿತ್ಯ ಇಲ್ಲಿ ಯಾರು ಇರಬೇಕು? ಬುದ್ಧಿವಂತರು ಮತ್ತು ಮೇಧಾವಿಗಳು ಇರಬೇಕು. ಅವರು ಕಡಿಮೆ ಸಂಖ್ಯೆಯೊಳಗಿದ್ದಾರೆ. ಇದಕ್ಕೆ ಕಾರಣ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಗೌತಮ್ ಬುದ್ಧ ಅವರು ಹೇಳಿದ್ರು. ಅದು ಬಹುಶಃ ಕಾರಣ ಅನ್ಬೋದು. ಒಟ್ಟಾರೆ ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತ ಹೇಳಿ ಇವತ್ತು ನಾವು ಎಷ್ಟೇ ಪರಿಶ್ರಮ ಪಟ್ಟರೂ ಕೂಡ ಆ ಒಂದು ದಿಸೆಯೊಳಗ ಸಮಾಜದಲ್ಲಿ ಒಂದು ಆರೋಗ್ಯಯುತ ಸಂಸ್ಕೃತಿ ಮತ್ತು ಒಂದು ಉತ್ತಮ ಬೆಳವಣಿಗೆ ಬರಲಿಕ್ಕೆ ಸಾಕಷ್ಟು ಸವಾಲುಗಳು ಎದ್ದು ಕಾಣ್ತಾ ಇವೆ. ಆ ನಿಟ್ಟಿನೊಳಗೆ ಗಂಭೀರವಾದ ಚಿಂತನೆ ಆಗಬೇಕು. ಇವತ್ತು ನಮ್ಮ ಜೊತೆಗೆ ಒಬ್ಬ ಹಿರಿಯ ಸಮಾಲೋಚಕರಂತೂ ಹೇಳ್ಬಹುದು, ಕೌನ್ಸಿಲರ್, ಮತ್ತೆ ಅವರು ಶಿಕ್ಷಣದ ಆಡಳಿತದೊಳಗ ವ್ಯಾಪಕವಾದ ಅನುಭವವನ್ನು ಪಡೆದಂತವರು, ವಿಶೇಷವಾಗಿ ಮಕ್ಕಳ ಜೊತೆಗೆ, ಹದಿಹರೆಯದ ಮಕ್ಕಳ ಜೊತೆಗೆ ವಿಸ್ತಾರವಾಗಿ ತಮ್ಮ ಬದುಕನ್ನು ಕಳೆದಂತವರು ಮತ್ತು ಅವರ ಬದುಕಿಗೆ ಒಂದು ಬೆಳಕನ್ನು ನೀಡಲಿಕ್ಕೆ ಅಹರ್ನಿಶೆ ದುಡಿದಂತವರು. ರಾಷ್ಟ್ರಭಾಷೆ ಹಿಂದಿಯೊಳಗ ಅಪ್ಪಟ ಅಭಿಮಾನ ಮತ್ತು ಹಿಂದಿ ಭಾಷೆಯನ್ನ ಒಂದು ಕಲೆಯಾಗಿ ತೆಗೆದುಕೊಂಡು ಅದನ್ನ ಕೂಡ ಅಭಿವೃದ್ಧಿ ಮಾಡಿಕೊಂಡಿದ್ದಾರೆ. ಹಿಂದಿ ಭಾಷೆ ನಮಗೆ ಕೇಳಲಿಕ್ಕೆ ಬಹಳ ಸೊಗಸು, ಆದ್ರೆ ಅಷ್ಟು ಸುಂದರವಾದ ಹಿಂದಿ ಭಾಷೆ ಮಾತಾಡಲಿಕ್ಕೆ ಇರೋ ಜನ ಬಹಳ ಕಡಿಮೆ. ಅದರೊಳಗೆ ಹಿಂದಿ ಮಾತುಗಳನ್ನ ಕಲಾತ್ಮಕವಾಗಿ ಹೇಳಲಿಕ್ಕೆ ಬರುವಂತವರು ಹಿರಿಯರು. ಶ್ರೀಯುತ ಉಮೇಶ್ ಪುರೋಹಿತ್ ಅವರು ಇವತ್ತ ನಮ್ಮ ಜೊತೆಗಿದ್ದಾರೆ. ಭಾರತ ಸರ್ಕಾರದ ಸಲಹಾಕಾರ ಸಮಿತಿಯೊಳಗ ಹಿಂದಿ ಭಾಷೆಯ ಒಂದು ಅಭಿವೃದ್ಧಿಗೆ ಅವರು ಸಮಿತಿಯೊಳಗೆ ಸದಸ್ಯರಾಗಿದ್ದಾರೆ. ಮತ್ತು ನಮ್ಮ ಮಾನ್ಯ ಸಂಸದರಾದ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ ಯಾವಾಗಲೂ ಬೆಂಗಾವಲಾಗಿ ಹಿಂದಿ ಭಾಷೆಯ ಒಂದು ಅಭಿವೃದ್ಧಿಗೋಸ್ಕರ ಅವ್ರ ಜೊತೆಗೆ ಇರ್ತಾರೆ. ಇದು ಅವರ ಪ್ರವೃತ್ತಿ. ಮುಖ್ಯವಾಗಿ ಅವರು ಆಡಳಿತದೊಳಗ ಬಹಳ ಆಸಕ್ತಿ ತೆಗೆದುಕೊಂಡಂತವರು. ವಿಶೇಷವಾಗಿ ಪದವಿ ಪೂರ್ವ ಶಿಕ್ಷಣ ಅನ್ನೋದು ಯಾವುದೇ ಒಂದು ವಿದ್ಯಾರ್ಥಿಯ ಜೀವನದೊಳಗ ಒಂದು ಪ್ರಮುಖವಾದ ಘಟ್ಟ. ಅಲ್ಲಿಂದ ನಮ್ಮ ಬದುಕನ್ನ ಬದಲಿ ಮಾಡ್ಕೊಳ್ತೀವಿ. ಆ ನಿಟ್ಟಿನೊಳಗ ಆ ಒಂದು ಹದಿಹರೆಯದ ಮಕ್ಕಳ ಒಂದು ಮನಸ್ಸನ್ನು ಗೆದ್ದು ಅವರ ಭವಿಷ್ಯಕ್ಕೆ ಉರುಗೋಲಾದವರು ಉಮೇಶ್ ಪುರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮಸ್ಕಾರ ಉಮೇಶ್ ಪುರೋಹಿತ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಶರಣ್ ಚೋಳೀನ್ ಅವರೇ. ಉಮೇಶ್ ಪುರೋಹಿತ್ ಅವರೇ, ಆಕಾಶವಾಣಿ ಒಂದು ಸಾಂಸ್ಕೃತಿಕ ರಾಯಭಾರಿ. ನೀವು ಕೂಡ ನಮ್ಮ ಆಕಾಶವಾಣಿಯನ್ನ ಬಹಳ ಇಷ್ಟಪಡ್ತೀರಿ. ಒಂದು ಮಾಹಿತಿ, ಮನರಂಜನೆ, ಶಿಕ್ಷಣ ನೀಡೋ ನಿಟ್ಟಿನೊಳಗ ನಾವು ಮುಂಚೂಣಿಯಲ್ಲಿದ್ದೇವೆ, ಮಾರ್ಗದರ್ಶಕರಾಗುವ ಸ್ಥಾನದಲ್ಲಿದ್ದೇವೆ. 90 ವರ್ಷಗಳ ಭವ್ಯ ಇತಿಹಾಸ ಇದೆ. ಇವತ್ತಿಗೂ ಕೂಡ ಧಾರವಾಡ ಆಕಾಶವಾಣಿ ತನ್ನ ಜನಪ್ರಿಯತೆಯನ್ನ ಉಳಿಸಿಕೊಂಡಿದೆ ಮತ್ತು ಸಾಕಷ್ಟು ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮಗಳು ಇರಬಹುದು, ಸಾಕಷ್ಟು ವಿಶಿಷ್ಟವಾದ ಕಾರ್ಯಕ್ರಮಗಳ ಮುಖಾಂತರ ಜನರನ್ನು ತಲುಪ್ತಾ ಇದೆ. ನಾನು ಆಕಾಶವಾಣಿ ಕೇಳುಗ, ಪ್ರತಿದಿನ ಪ್ರತಿನಿತ್ಯ ಆಕಾಶವಾಣಿ ಧಾರವಾಡ ಕೇಂದ್ರದ ಎಲ್ಲ ಕಾರ್ಯಕ್ರಮ ಕೇಳ್ತೀನಿ. ಮೊಟ್ಟ ಮೊದಲಿಗೆ ತಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಸಾಹಿತ್ಯ, ಸೊಗಡು, ಸಂಸ್ಕೃತಿ, ಯಾವುದೇ ಒಂದು ಸಂಸ್ಕೃತಿಯ ಕಲೆ ಇನ್ನೂ ಜೀವಂತ ಇದೆ ಅಂದ್ರೆ ಅದಕ್ಕೆ ಆಕಾಶವಾಣಿ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ನಡೆಸತಕ್ಕಂಥ ಪ್ರತಿ ಕಾರ್ಯಕ್ರಮಗಳು ಇಲ್ಲಿರ್ತಕ್ಕಂಥ ಕಲಾವಿದರಿಗೆ ಮತ್ತು ಸಾಹಿತ್ಯ ಆಸಕ್ತರಿಗೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋರಿಗೆ ಪುಷ್ಟಿ ಕೊಟ್ಟಿದೆ ಅಂತ ಹೇಳಬಹುದು. ಪ್ರತಿ ಕಾರ್ಯಕ್ರಮಗಳು ಬಹಳ ಮುದ ಕೊಡ್ತಾವ ಮನಸ್ಸಿಗೆ. ಅದಕ್ಕೆ ಧಾರವಾಡ ಸಂಸ್ಕೃತಿ ಇನ್ನೂ ನೀವು ಜೀವಂತ ಇಟ್ಕೊಂಡು ನೀವು ತಗೊಂಡು ಹೋಗ್ತಿರಲ್ಲ, ತಮಗೆ ಹಾರ್ದಿಕ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲು ಧನ್ಯವಾದಗಳು ಉಮೇಶ್ ಅವರೇ. ಇನ್ನೂ ಉತ್ತಮ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉತ್ಸಾಹ ಬರ್ತದೆ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಉಮೇಶ್ ಅವರೇ, ಈಗ ನೋಡ್ರಿ, ತಾವೊಬ್ಬ ಆಡಳಿತಗಾರರಾಗಿ ಜನಮನ್ನಣೆ ಗಳಿಸಿರಿ. ಯಾವುದೇ ಸಂಸ್ಥೆ ಜೊತೆಗೆ ಇರಬಹುದು. ನೀವು ಮಹೇಶ್ PU ಕಾಲೇಜಿನ ಜೊತೆಗಿದ್ರಿ, ಆಮೇಲೆ ಜೋಗ್ಲಾ ಶಿಕ್ಷಣ ಸಂಸ್ಥೆ ಜೊತೆಗಿದ್ರಿ, ಈಗ ಎಕ್ಸಲೆಂಟ್ ಸಂಸ್ಥೆಗಳು ಜೊತೆಗಿದ್ದೀರಿ. ಆದ್ರೆ ಅವೆಲ್ಲ ಸಂಸ್ಥೆಗಳಿಗಿಂತ ಮುಖ್ಯವಾಗಿ ನೀವು ಅಲ್ಲಿ ನಿಮ್ಮತನವನ್ನ ನೀವು ನಿರೂಪಿಸಿದ್ದೀರಿ ಮತ್ತು ಅಲ್ಲಿ ಆ ಸಂಸ್ಥೆಗಳಿಗೆ ಒಂದು ಹೆಸರನ್ನು ತಂದುಕೊಡ್ಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು ಸರ್. ಒಬ್ಬ ಶಿಕ್ಷಣ ಆಡಳಿತಗಾರರಾಗಿ ಹೇಗೆ ನೀವು ಬದುಕನ್ನ ಶುರು ಮಾಡಿದ್ರಿ?
ಸರ್ ಏನಂತಂದ್ರೆ ಇಲ್ಲಿ ಬಸವಣ್ಣವರ ವಚನದಂತೆ ಕಾಯುಕೆ ಕೈಲಾಸ. ಅದೇ ರೀತಿಯಾಗಿ ಯಾವುದೇ ಸಂಸ್ಥೆಯಲ್ಲಿ ನಾನು ವೃತ್ತಿ ಮಾಡಿದ ಸಹಿತ ಅದನ್ನ ಸಮಾಜಕ್ಕಂತ ಮಾಡಿದೆ, ಸಂಬಳಕ್ಕಂತ ಕೆಲಸ ಮಾಡಲಿಲ್ಲ. ಅದಕ್ಕಾಗಿ ಸಂಸ್ಥೆಗಳನ್ನ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಕೆಲಸ ಮಾಡಿದಂತ ಪ್ರತಿಯೊಂದು ಸಂಸ್ಥೆಗಳಲ್ಲಿ ಸೇವೆ ಅಂತ ಮಾಡಿದೆ. ಮತ್ತೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ನಮ್ಮ ಮೇಲೆ ಬಹಳ ನಂಬಿಕೆ ಇಟ್ಟು ಬಂದಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯಿಂದ ಅನ್ಯಾಯ ಆಗಬಾರದು, ಅವರಿಗೆ ಉತ್ಕೃಷ್ಟ ಗುಣಮಟ್ಟ ಶಿಕ್ಷಣ ಬೇಕು. ಆ ನಿಟ್ಟಿನಲ್ಲಿ ನನ್ನ ಒಂದು ಶಿಕ್ಷಕರ ವೃಂದ ಇತ್ತಲ್ಲ, ಆ ಶಿಕ್ಷಕರ ವೃಂದನ್ನ ಪ್ರೋತ್ಸಾಹಿಸುತ್ತಾ ಎಲ್ಲರನ್ನೂ ನಮ್ಮ ಒಂದು ಇದರೊಳಗೆ ತಗೊಂಡು ನಾವು ನಡೆಸಿದ್ವಿ. ಅದಕ್ಕೆ ಒಂದು ಹೆಸರು ಬಂತು. ನಾನು ಏನ್ ಸಂಸ್ಥೆಗಳ ಹೆಸರು ಹೇಳಿದ್ರಲ್ಲ, ಅಲ್ಲೇ ಬಹಳ ಚೆನ್ನಾಗಿ ಹೆಸರು ಬಂತು. ಈಗಲೂ ಸಹಿತ ಎಕ್ಸಲೆಂಟ್ ನೀಟ್ ಅಕಾಡೆಮಿ ಇದು ಸಹಿತ ಅದ್ಭುತವಾದಂತ ಕೆಲಸ ಮಾಡ್ತಾ, ಇಲ್ಲಿ ಪ್ರಾಚಾರ್ಯನಾಗಿ ನಾ ಕೆಲಸ ಮಾಡ್ತಾ ಇದ್ದೇನೆ ಸರ್. ಉಮೇಶ್ ಪುರೋಹಿತ್ ಅವರೇ, ಮಕ್ಕಳ ಭವಿಷ್ಯಕ್ಕೋಸ್ಕರ ತಾವು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗ್ಬೇಕಂದ್ರೆ ನೀಟ್ ಅಥವಾ ಇಂಜಿನಿಯರಿಂಗ್ ಹೋಗಬೇಕು ಅಂದ್ರೆ ಸಿಇಟಿ ಅಥವಾ ಐಐಟಿ ಜೆಇ ಅಂತ ಇರ್ತದೆ. ಅಂದ್ರೆ ಇವತ್ತು ಸಾಕಷ್ಟು ತಮ್ಮ ವಿದ್ಯಾರ್ಥಿಗಳು ಇವತ್ತು ಹೊರದೇಶದೊಳಗ ಹೆಸರು ಮಾಡ್ತಾ ಇದ್ದಾರೆ. ನಿಮ್ಮನ್ನ ನೆನೆಸ್ತಾರ ಅವರು, ಹೌದಲ್ರಿ? ಹದಿಹರೆಯ ಅನ್ನೋದೇನಿದೆಯಲ್ಲ, ಅದು ಖಂಡಿತವಾಗಿ ಕೂಡ ಬಹಳ ಪ್ರಮುಖವಾದ ಘಟ್ಟ. ಇವತ್ತು ನಮ್ಮನ್ನ ಮೇಲೇನು ತಗೊಂಡು ಹೋಗಬಹುದು, ಪಾತಾಳಕ್ಕೂ ಕೂಡ ಕರ್ಕೊಂಡು ಹೋಗಬಹುದು. ಆ ಒಂದು ಸರಿಯಾದ ಪರ್ವ ಸಮಯ ಏನಿದೆಲ್ಲ, ವಿಜ್ಞಾನದ ಒಂದು ಕೋರ್ಸ್ಗೆ ಮಕ್ಕಳು ಬಂದಾಗ ಅವರಿಗೆ ಸಾಕಷ್ಟು ಸಂದೇಹಗಳು, ಒಂದಿಷ್ಟು ಕುತೂಹಲ, ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಹೆಬ್ಬಯಕೆ ಇವೆಲ್ಲ ಇರ್ತದೆ. ಮಕ್ಕಳ ಒಂದು ನಿರೀಕ್ಷೆಗಳು ಏನಿರ್ಬೋದು ಅಂತ ತಾವು ಒಂದು ಹೊಸ ವಿದ್ಯಾರ್ಥಿ ಬಂದಾಗ ನೀವು ಮುಖ ನೋಡಿಕೊಳ್ಳಿ ಗುರುತು ತಿಳಿತೀರಿ. ಸಾಮಾನ್ಯವಾಗಿ ನೋಡ್ತಾ ಇದ್ರೆ ಮಕ್ಕಳ ಮನಸ್ಸಿನೊಳಗೆ ಏನಿರಬಹುದು? ಸರ್, ನಾನು ಹೇಳ್ಬೇಕಂದ್ರೆ ಪ್ರತಿ ಮಗುವಿನ ಹತ್ರ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನಾವು ಹೊರತೆಗೆದು ನಮ್ಮ ಶಿಕ್ಷಕರ ಕರ್ತವ್ಯ. ಈ ಹಂತದಲ್ಲಿ ಪ್ರತಿ ಮಗು ವಿಜ್ಞಾನ ಕಾಲೇಜ್ ಇರಬಹುದು, ನೀಟ್ ಅಕಾಡೆಮಿ ಬಂದಾಗ ಅವನ ಮನಸ್ಸಿನಲ್ಲಿ ಬರತಕ್ಕಂಥ ವಿಚಾರಗಳು ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಾದಂತಹ ನೀಟ್, ಜೆಡಬ್ಲ್ಇ ಮತ್ತು ರಾಜ್ಯದಲ್ಲಿ ನಡೆಯತಕ್ಕಂಥ ಕೆಸಿಟಿ ಪರೀಕ್ಷೆಗಳಲ್ಲಿ ಅದನ್ನ ನಾನು ಉತ್ತೀರ್ಣ ಆಗಬೇಕಂತ ಬರ್ತಾರೆ. ಈ ಹಂತದಲ್ಲಿ ನಾವು ಸಂಸ್ಥೆಯವರಾತು ವೈಯಕ್ತಿಕ ನಾನು ಏನ್ ಮಾಡ್ತೇವೆ ಅಂತಂದ್ರೆ ಅಪ್ಡೇಟ್ ಅಂತ ಮಾಡ್ಕೊಂತೀವಿ. ನಾಲೆಜ್ ಅನ್ನ ಯಾವ ರೀತಿ ಈಗ ಬದಲಾವಣೆ ಆಗ್ತಾ ಇದ್ದವು ರಾಷ್ಟ್ರೀಯ ಮಟ್ಟದಲ್ಲಿ, ಅದನ್ನ ಮಕ್ಕಳಿಗೆ ತಿಳಿ ಹೇಳಿ ಯಾವ ರೀತಿ ಬರೆದ್ರೆ ನೀವು ಪರೀಕ್ಷೆಯನ್ನು ಪಾಸ್ ಮಾಡಬಹುದು, ಆ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತೀವಿ. ಮತ್ತಲ್ಲಿ ಅವ್ರಿರ್ತಕ್ಕಂಥ ಹೆದರಿಕೆ ಅನ್ನೋದಿರುತ್ತೆ, ಆ ಹೆದರಿಕೆನ ತೆಗಿತೇವೆ ನಾವು ಮೊದಲು. ಆ ಹೆದರಿಕೆಯಿಂದ ಮನುಷ್ಯ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೇನ್ ಮಾಡ್ತೀವಿ, ಅವರಿಗೆ ರೆಮಿಡಿಯಲ್ ಕ್ಲಾಸಸ್ ಅಂತ ಆಗ್ತವೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಹಿಂದುಳಿದಿರ್ತಾರ ಕಂಪ್ಲೀಟ್ ಎಲ್ಲ, ಅವ್ರನ್ನೆಲ್ಲ ಅವ್ರಿಗೆ ಪರಿಹಾರ ಬೋಧನೆ ವರ್ಗಗಳನ್ನು ಮಾಡಿ ಅವರಿಗೆ ನಾವು ತರಬೇತಿ ಕೊಡ್ತೀವಿ. ಇನ್ನೊಂದೇನಂತಂದ್ರೆ ಹದಿಹರೆಯದ ಮಕ್ಕಳಿಗೆ ಚಂಚಲ ಮನಸ್ಸಿರುತ್ತೆ, ಅವರಿಗೆ ನಾವು ಕುತ್ಕೊಂಡು ಮೋಟಿವೇಶನ್ ಕ್ಲಾಸ್ ಅಂತ ಮಾಡ್ತೀವಿ, ಪ್ರೇರಣಾದಾಯಕ ಮಾತುಗಳನ್ನು ಹೇಳ್ತೀವಿ. ಅವಾಗ ಅವ್ರಿಗೆ ಏನಾಕತಿ, ನಾವ್ ಏನಾದ್ರೂ ಮಾಡಬಹುದು. ಅವ್ರಿಗೆ ಗುರಿ ಏನನ್ನೋದನ್ನ ಕಲ್ಪಿಸ್ಬೇಕ್ರಿ. ಆ ಗುರಿಯನ್ನು ಕಲ್ಪಿಸಿಕೊಟ್ಟಾಗ ಖಂಡಿತವಾಗಿ ಮಕ್ಕಳು ನಮ್ಮ ಹತ್ರ ಬರ್ತಾರೆ, ಅವರು ತಮ್ಮ ಮನಸ್ಸಿನ ಆಶೆಗಳನ್ನು ಹೇಳ್ತಾರೆ. ಅವಾಗ ನಾವೇನ್ ಮಾಡ್ತೇವೆ ಅಂದ್ರೆ ಅದಕ್ಕೆ ತಕ್ಕಂತೆ ನಾವು ತರಬೇತಿ ಕೊಡ್ತೀವಿ. ಮತ್ತು ಆ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿ ಉತ್ತೀರ್ಣ ಆಗ್ತಾರ. ಇವತ್ತು ನಾನು ಎಲ್ಲಿಯೂ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ, ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಕೊಟ್ಟು ರಾಷ್ಟ್ರೀಯ ಮಟ್ಟದಲ್ಲಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿ ರಾಜ್ಯ ಮಟ್ಟದಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ವಿವಿಧ ಹುದ್ದೆಗಳಲ್ಲಿ ಬೇರೆ ಬೇರೆ ದೇಶದ ಮೂಲೆಗಳು ಇದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಅನಿಸ್ತದೆ. ಚೋಳಿನ್ ಸರ್ ಅವರೇ. ಉಮೇಶ್ ಪುರೋಹಿತ್ ಅವರೇ, ತಾವು ಸಾಂಸ್ಕೃತಿಕ ಮನುಷ್ಯ. ಈ ಸಂಬಂಧ ಎತ್ತಣ ಮಾಮರ ಎತ್ತಣಕ್ಕೆ ಹೋಗ್ಲೆ ಅಂತಾರಲ್ಲ, ನೀವು ಸಾಂಸ್ಕೃತಿಕ ಮನುಷ್ಯ, ನೀವು ಭಾಷಾ ವಿಜ್ಞಾನಿ. ಹಿಂದಿ ಭಾಷೆಯೊಳಗೆ ಸಾಕಷ್ಟು ಪ್ರೌಢಿಮೆ ಇದೆ. ಮತ್ತೆ ನಿಮ್ಮ ಹಿಂದಿ ಮಾತಾಡೋದು ಕೇಳ್ತಾ ಇದ್ರೆ ಒಂಥರ ರೋಮಾಂಚನ ಆಗ್ತದೆ. ನೀವು ವಿಜ್ಞಾನದ ವಿದ್ಯಾರ್ಥಿಗಳ ಜೊತೆಗೆ ಇದ್ದೀರಿ ಅಂದ್ರೆ ಹೇಗೆ ಅವರಿಗೆ ಸಂಸ್ಕೃತಿಯನ್ನು ಕಲಿಸಲಿಕ್ಕೆ ನೀವು ಹೇಳಿದ್ರಿ, ಪ್ರೇರಣಾದಾಯಕ ಮಾತುಗಳಂತ ಹೇಳಿದ್ರಿ. ಈಗ ಬದುಕಿಗೆ ಬೇಕಾಗಿರುವಂತದ್ದು ಉದ್ಯೋಗ. ನಾ ಆರಂಭದಲ್ಲಿ ಹೇಳ್ತಾ ಇದ್ದೆ, ಬದುಕಿಗೆ ಬೇಕಾದಂತ ಉದ್ಯೋಗದ ಹಿಂದೆ ನಾವು ಬೆನ್ನತ್ತಿದ್ದೇವೆ, ಆ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ಅಂತ ಹೇಳಿ. ಯಾಕಂದ್ರೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ. ಕನ್ನಡ ಭಾಷೆಯಲ್ಲಿ ಮಕ್ಕಳು ವಿಜ್ಞಾನಕ್ಕೆ ಬಂದ ನಂತರ ಅವರು ಕಲಿಯೋದ ಅಪರೂಪ. ಆಮೇಲೆ ಮನೆಯಲ್ಲೂ ಕೂಡ ಇಂಗ್ಲಿಷ್ ಮಾತಾಡೋದು, ಅಂದ್ರೆ ಸಂಸ್ಕೃತಿ ಬದಲಾಗ್ತಾ ಹೋಗ್ತದೆ. ಈ ಒಂದು ಬದಲಾವಣೆ ಇದೆಯಲ್ಲ, ಅವ್ರು ಎಷ್ಟೋ ಪ್ರೌಢಿಮೆ ಗಳಿಸಬಹುದು, ಅವರೆಷ್ಟೇ ಉನ್ನತ ಹುದ್ದೆಯನ್ನು ಪಡಿಬಹುದು. ಆದ್ರೆ ನಮ್ಮ ಭಾಗದ ಸಂಸ್ಕೃತಿಯನ್ನ ಅವರು ಮರಿತಾ ಇದ್ದಾರೆ, ಅಥವಾ ಆ ಸಂಸ್ಕೃತಿಯ ಪರಿಚಯ ಅವರಿಗೆ ಇಲ್ಲದೆ ಇರೋದ್ರಿಂದ ಅವರಿಗೆ ನಷ್ಟ ಆಗಬಹುದು ಅಂತ ನಿಮಗೇನಾದ್ರೂ ಅನಿಸಿದೆಯಾ? ಸರ್, ಯಾವಾಗ್ಲೂ ಯಾವುದೇ ವ್ಯಕ್ತಿ ತನ್ನ ಭಾಷೆ ಸಂಸ್ಕೃತಿಯನ್ನು ಮರಿಬಾರದು. ಭಾಷೆ ಮತ್ತು ಸಂಸ್ಕೃತಿ ಮರೆತರೆ ಎಲ್ಲ ಮರ್ತಂಗೆ. ನಮ್ಮ ಮಕ್ಕಳು ನಮ್ ಕಡೆ ಇರಬೇಕಂದ್ರೆ ಅವ್ರು ಎಂದು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಮರಿಬಾರದು. ಯಾಕಂತಂದ್ರೆ ಇವತ್ತು ಎಲ್ಲ ಏನಾಗ್ಬಿಟ್ಟಿದೆ ಗೊತ್ತಾ, ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಬಂದಿದೆ. ಅದೇ ಸಂಸ್ಕೃತಿ ಮಕ್ಕಳಲ್ಲಿ ಬಂದ್ರೆ ನಮ್ಮ ಶಿಕ್ಷಣ ಹೇಗಿರ್ಬೇಕಂತಂದ್ರೆ ತಂದೆ ತಾಯರನ್ನ ವೃದ್ಧಾಶ್ರಮ ಕಳಿಸ್ತಕ್ಕಂಥ ಶಿಕ್ಷಣ ಸಂಸ್ಕೃತಿ ಬೇಡ ನಮಗೆ. ಈಗ ನಾವು ಕಪ್ಪಿನಲ್ಲಿ ಕುಡಿದ್ರೆ ಅದನ್ನ ತೊಳೆದು ಮತ್ತೆ ಬಳಸ್ತೇವೆ, ತೊಳೆದು ಬಳಸ್ತಕ್ಕಂಥ ಸಂಸ್ಕೃತಿ, ಯೂಸ್ ಅಂಡ್ ಥ್ರೋ ಸಂಸ್ಕೃತಿ ಬೇಡ ನಮಗೆ. ಯಾರೇ ವ್ಯಕ್ತಿ ಎಲ್ಲೇ ಇರಲಿ, ಬಟ್ ತನ್ನ ನೆಲ, ಜಲ ಮತ್ತು ಅಲ್ಲಿ ಸಂಸ್ಕೃತಿನ ಎಂದೂ ಮರಿಬಾರದು. ಇದನ್ನು ಮರಿಬಾರ್ದಂತಂದ್ರೆ ಅಲ್ಲಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಮನೆ ಸಂಸ್ಕಾರ ಇರ್ಬೋದು, ಅವ್ರಿಗೆ ಅದ್ರ ಬಗ್ಗೆ ಅರಿವು ಕೊಡ್ತಾ ಇರ್ಬೇಕು. ಅಂದ್ರೆ ಮಾತ್ರ ಅವ್ರು ಎಲ್ಲೇ ಇರಲಿ ಮೂಲೆಯಲ್ಲಿ ಅವರು ಏನ್ ಮಾಡ್ತಾರೆ, ಪಾಲನೆ ಮಾಡೇ ಮಾಡ್ತಾರೆ. ಇದು ನನ್ನ ಒಂದು ಅಭಿಮತ. ಅಷ್ಟೇ ಅಲ್ಲದೆ
ನಾವು ವಿಜ್ಞಾನ ಕಾಲೇಜಿನಲ್ಲಿ ಹೇಳೋ ಮುಂಚೆಗೆ ಈ ಭಾಷೆಯಲ್ಲಿ ದ ರಾ ಬೇಂದ್ರೆಯವರು, ಕುವೆಂಪು ಅವರ ಬಗ್ಗೆ, ಸಮೀರ್ ಕಣ್ವೀಜಿಯವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ ಹೇಳ್ತಿದ್ದೆ. ನಾನು ಹಿಂದಿ ಅಧ್ಯಾಪಕನಾಗಿ ಬೋಧನೆ ಮಾಡ್ತಾ ಇರುವಾಗ ಕಬೀರ್ ದಾಸರು ಇರ್ಬೋದು, ತುಳಸಿದಾಸರು, ಪ್ರೇಮಚಂದರು, ಎಂತ ಅದ್ಭುತ ಕಥೆಗಳು, ಮೌಲ್ಯಗಳನ್ನು ಕೊಡ್ತಕ್ಕಂಥ ಕಥೆಗಳು, ಅಂತ ಸಾಹಿತ್ಯವನ್ನು ಮಕ್ಕಳಿಗೆ ಹೇಳಿದಾಗ ಅದೇನಾಗತ್ತಂದ್ರೆ ಅವರ ಜೀವನದಲ್ಲಿ ನೆನಪು ಉಳಿತೈತಿ, ನಾ ಇದನ್ನ ಮಾಡ್ಬೇಕಂತಂದ. ಅದನ್ನ ನಾವು ಶಿಕ್ಷಣದಲ್ಲಿ ಅದನ್ನ ಮೊಟ್ಟ ಮೊದಲು ಮಾಡಿದ್ದು ಅದೇ ಸರ್. ಆ ವಿಜ್ಞಾನ ಕಾಲೇಜ್ ಇರ್ಬೋದು, ನೀಟ್ ಅಕಾಡೆಮಿ ಇರ್ಬೋದು, ಈ ಒಂದು ಜ್ಞಾನ, ಒಂದು ಮೌಲ್ಯ ಮತ್ತು ಅವರಿಗೆ ತರಬೇತಿಗೊಳಿಸೋದ್ರಾಗ ಅವರ ಒಂದು ಜೀವನ ಮೌಲ್ಯಗಳು ಬಹಳಷ್ಟು ಪ್ರಮುಖ ಪಾತ್ರ ವಹಿಸುವ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಸರ್ಗದೊಳಗ ಒಂದು ಹೂವು ಅರಳೋದು ಸಮಯ ಅಂದ್ರೆ ಅದು ಬಹಳ ಅದ್ಭುತ, ಅಂದ್ರೆ ಎಂಥ ಸಂತೋಷ. ಹಾಗೇನೆ ತಾವು ಹೇಳಿದ್ರಲ್ಲ, ವಿದ್ಯಾರ್ಥಿಗಳಿಗೆ ಈ ಒಂದು ಸಂಸ್ಕೃತಿಯನ್ನು ಕಲಿಸುವಂತ ಸಮಯ ಇದೆಯಲ್ಲ, ಅದು ಆ ಮಗುವಿನಲ್ಲಿ ನಗು ಅರಳುತ್ತದಲ್ಲ, ಅದು ಹೂವು ಅರಳದಂಗೆನೆ. ಆ ನಗು ಯಾವಾಗಲೂ ಶಾಶ್ವತವಾಗಿರ್ತದೆ. ಮತ್ತೆ ಎಂಥ ಸವಾಲುಗಳನ್ನು ಕೂಡ ಎದುರಿಸಲಿಕ್ಕೆ ಶಕ್ಯ ಆಗ್ತದೆ. ಮನುಷ್ಯನಿಗೆ ಬೇಕಾಗಿರುವಂತಹದ್ದು ಆ ಸಂಸ್ಕೃತಿ. ಅದು ಬಹುಶಃ ತಾವು ಇರೋದ್ರಿಂದ ಮಕ್ಕಳಿಗೆ ಪರಿಚಯ ಆಗಿದೆ. ಇವತ್ತು ನಾವು ನೋಡ್ತೀವಿ ಸಾಕಷ್ಟು ಕನ್ನಡ ಸಾಹಿತ್ಯದ ಅಭಿವೃದ್ಧಿ ಅಂತೂ ಗೊತ್ತಿದೆ. ಅಂದ್ರೆ 2000 ವರ್ಷಗಳ ಇತಿಹಾಸ ಇದೆ. ಆದಿಕವಿ ಪಂಪರಿಂದ ಹಿಡಿದು ಕುವೆಂಪು ಅವರಿಗೂ ಇನ್ನು ಮುಂದೆ ನವ್ಯೋತ್ತರ ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ. ಆ ಒಂದು ಶ್ರೀಮಂತವಾದ ಕನ್ನಡ ಸಾಹಿತ್ಯದ ಪರಿಚಯ ಬಹುಶಃ ನಮ್ಮ ಮಕ್ಕಳಿಗೆ ಯಾವುದು ಓದಿದ್ರೇನು, ವಿಜ್ಞಾನ ಇರಲಿ, ಕಲೆ ಇರಲಿ, ಕಾಮರ್ಸ್ ಇರಲಿ, ಅವರೆಲ್ಲರಿಗೂ ಕೂಡ ಪರಿಚಯ ಆಗಬೇಕು. ಆ ಹದಿಹರೆಯದ ವಯಸ್ಸೇನಿದೆಲ್ಲ ಆ ಸಮಯದೊಳಗೆ ಅವ್ರಿಗೊಂದು ಆಸಕ್ತಿ. ನಾವೆಲ್ಲ ಸಣ್ಣವರಿದ್ದಾಗ್ರಿ ಚಂದಮಾಮ ಬಾಲಮಿತ್ರ ಓದಿ ಬೆಳೆದಂಥವ್ರು. ಅಲ್ಲಿ ಕಥೆಗಳನ್ನ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿಗಳನ್ನು ಓದಿದಂಥವ್ರು, ಅನಕರು ತ್ರಿವೇಣಿಯವರ ಕಾದಂಬರಿಗಳನ್ನು ಓದಿದಂಥವ್ರು, ಬಸವರಾಜ ಕಟ್ಟಿಮನಿಯವರ ದೇಶಭಕ್ತಿಯ ಕಾದಂಬರಿಗಳನ್ನ ಓದಿದಂಥವ್ರು. ಅದು ಖಂಡಿತ ನಮಗೆ ಒಂದು ಬದುಕಿಗೆ ಒಂದು ಆಶೆ ಗೋಪುರವನ್ನ, ನಮ್ಮ ಬದುಕು ಇಷ್ಟು ಸುಂದರವಾಗಿರ್ಲಿಕ್ಕೆ ಸಾಧ್ಯ, ಇಷ್ಟು ಜನ ಸಾಧನೆ ಮಾಡಿದವರಿದ್ದಾರೆ, ಇಷ್ಟು ಜನ ತ್ಯಾಗ ಮಾಡಿದವರಿದ್ದಾರೆ. ಅವರು ಬೇಂದ್ರೆ ರಸಋಷಿ ನೋಡ್ರಿ ಅಲ್ಲ, ಕುವೆಂಪು ವಿಶ್ವ ಮಾನವತೆಯ ಸಂದೇಶವನ್ನು ಸಾರಿದಂಥವ್ರು. ಇವರೆಲ್ಲ ಒಂದು ತಪಸ್ಸಿನ ಹಾಗೆ ಒಂದು ಸಂಸ್ಕೃತಿಮಯವಾಗಿ ಬದುಕಿದಂಥವ್ರು. ಇವೆಲ್ಲ ಉದಾಹರಣೆಗಳನ್ನು ಕೊಟ್ಟಾಗ ಬಹುಶಃ ಅಂದ್ರೆ ಈ ಅಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಮಕ್ಕಳು ಭಾಗವಹಿಸಿದ್ರೆ ಅವರ ಒಂದು ಐಕ್ಯೂ ಅಂತ ಅನ್ನೋದಾಯ್ತು. ಆಮೇಲೆ ಒಂದು ವ್ಯಕ್ತಿತ್ವ ಬೆಳವಣಿಗೆ ಉಚ್ಛ್ರಾಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಬಹುಶಃ ಅದು ತಮಗೆ ಅನುಭವಕ್ಕೆ ಬಂದಿರಬಹುದು, ತಾವು ಆ ಕೆಲಸ ಮಾಡಿರ್ಬೋದು ಅಂತ ನಾನು ಅನ್ಕೊಳ್ತೀವಿ. ಏನಂತೀರಾ ಸರ್? ತಾವು ಹೇಳಿದಂತ ಮಾತುಗಳು 100% ಸತ್ಯ. ಯಾವಾಗ ನಾವು ಮಕ್ಕಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಾಟಕ, ಸಾಹಿತ್ಯ ರಚನೆ ಮತ್ತು ಪಠ್ಯೇತರ ಚಟುವಟಿಕೆಗಳನ್ನ ನಾವು ಮಕ್ಕಳಿಗೆ ಅದರಲ್ಲಿ ಭಾಗವಹಿಸಿ ಪ್ರೋತ್ಸಾಹ ಕೊಟ್ಟಾಗ ಪ್ರತಿಯೊಂದು ಮಗು ಅದರಲ್ಲಿ ಭಾಗವಹಿಸ್ತದೆ. ನಿಮ್ಗೆ ಹೇಳ್ಬೇಕಂತಂದ್ರೆ ನಾನು ಎಲ್ಲೇ ಕೆಲಸ ಮಾಡದಲ್ಲಿ ಈ ಎಲ್ಲ ಪಠ್ಯೇತರ ಚಟುವಟಿಕೆಗಳಿಗೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿದ್ದೀನಿ. ಇವತ್ತು ವಿಜ್ಞಾನ ವಿದ್ಯಾರ್ಥಿ ಆದ್ರೂ ಕಲಿತರೂ ಸಹಿತ ಅವರು ಎಲ್ಲಾ ಒಂದು ಕ್ರೀಡೆ ಇರಬಹುದು, ಸಾಹಿತ್ಯ ಇರಬಹುದು, ನೃತ್ಯ ಇರಬಹುದು, ಸಂವಾದ ಇರಬಹುದು, ಮತ್ತು ಕಾರ್ಯಕ್ರಮ ನಿರೂಪಣೆ ಇರಬಹುದು, ಇದನ್ನೆಲ್ಲ ಮಾಡ್ತಾ ನಾ ಏನ ತಗೊಂಡು ಹೋದಿಲ್ಲ ಅದು ಮಕ್ಕಳಿಗೆ ಬಹಳ ಹೆಲ್ಪ್ ಆಗಿದೆ, ಬಹಳ ಸಹಾಯ ಆಗಿದೆ. ಯಾಕಂದ್ರೆ ಒಂದು ಮಗುವಿನ ಸರ್ವಾಂಗೀಣ ವಿಕಾಸ ಬಹಳ ಇಂಪಾರ್ಟೆಂಟ್. ಪ್ರತಿದಿನ ನನ್ನ ಕಾಲೇಜಲ್ಲಿ ಅಸೆಂಬ್ಲಿ ಅಂತ ಮಾಡಿಸ್ತಿದ್ವಿ. ಅಸೆಂಬ್ಲಿ ಅಂತ ಮಾಡಿ ಅಲ್ಲಿ ಪ್ರತಿ ಮಗುವಿಗೆ ನಾವೇನ್ ಕೊಡ್ತಾ ಇದ್ವಿ ಅಂತಂದ್ರೆ ಒಂದು ಅವಕಾಶ ಕೊಡ್ತಾ ಇದ್ವಿ, ಒಂದು ವಿಷಯದ ಮೇಲೆ ಮಾತಾಡಬೇಕು ಪ್ರತಿದಿನ. ಈ ಭಾಷೆಯನ್ನು ನಾವು ಹೇಗೆ ಕೊಟ್ವಿ, ಕನ್ನಡ ಇರಬಹುದು, ಹಿಂದಿ ಇರಬಹುದು, ಇಂಗ್ಲಿಷ್ ಇರಬಹುದು. ಇದನ್ನ ಕೊಟ್ಟಾಗ ಮಗು ಆ ವೇದಿಕೆ ಮೇಲೆ ಬಂದು ಪ್ರತಿದಿನ ಪ್ರಾರ್ಥನಾ ಸಮಯದಲ್ಲಿ ಅವನು ಏನ್ ಮಾಡ್ತಿದ್ದ ಅದ್ರ ಬಗ್ಗೆ ಮಾತಾಡ್ತಿದ್ದ. ಅದರಿಂದ ಅವನಿಗೆ ವೇದಿಕೆ ಮೇಲೆ ಇಟ್ಕೊಂಡು ಮಾತಾಡ್ತಕ್ಕಂಥ ಶಕ್ತಿ ಬಂತು, ಭಾಷೆ ಬಂತು, ಧೈರ್ಯ ಬಂತು, ಅವನಿರ್ತಕ್ಕಂತಹ ಆ ಒಂದು ಪೊಟೆನ್ಶಿಯಲಿಟಿ ಏನಿದೆಲ್ಲ ಅದು ಹೊರಗೆ ಬಂತು. ಅದಕ್ಕೆ ಇವತ್ತು ಆ ಮಕ್ಕಳು ಎಲ್ಲಿ ಹೋದ್ರು, ನಾನು ಅನೇಕ ಇವತ್ತು ನಿಮ್ ಸಿಬ್ಬಂದಿಯವರ ಜೊತೆ ಮಾತಾಡೋ ಮುಂಚೆ ಅವ್ರು ಹೇಳಿದ್ರು ನಿಮ್ನ ಎಷ್ಟು ನೆನ್ಪಿಡ್ತಾ ಇದ್ದಾರೆ ಮಕ್ಕಳು ಅಂತಂದ. ಇದೆಲ್ಲ ನಾ ಮಾಡಿದ್ದಕ್ಕೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಪ್ರತಿಭಾಶಾಲಿ ಹೊರಹೊಮ್ಮಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನ ಸಾಹಿತ್ಯ ಸಂಸ್ಕೃತಿ ಜೀವಂತ ಇಡುವಲ್ಲಿ ನಮ್ಮ ಪಾತ್ರ, ವಿದ್ಯಾರ್ಥಿ ಪಾತ್ರ ಬಹಳ ಇದೆ. ಅಷ್ಟೇ ಅಲ್ಲದೆ ಈಗ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಕಾಲೇಜಲ್ಲಿ ಇದ್ದಂತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಸಾಂಸ್ಕೃತಿಕವಾಗಿ ಏನಿದ್ರು ಪ್ರತಿಭೆಯನ್ನು ಹೊಂದಿದ್ರು. ಇದು ಏನಕ್ಕಿತ್ತು, ಮತ್ತೊಬ್ಬರಿಗೆ ಉದಾಹರಣೆ ಆಕಿತ್ತು, ಮತ್ತೊಬ್ಬರು ಮಕ್ಕಳು. ಯಾಕಂದ್ರೆ ಮಕ್ಕಳಿಗೆ ಏನಿಸ್ತಿತ್ತಂತಂದ್ರೆ ಒಬ್ಬ ಮಗುವಿನ ಕಡ್ತಕ್ಕಂತ ಒಂದು ಪ್ರತಿಭೆ ಇನ್ನೊಬ್ಬರ ಕಡೆ ಇರುವುದಿಲ್ಲ. ಬಟ್ ಅದಕ್ಕೆ ನಾವೆಲ್ಲರಿಗೂ ಎಲ್ಲಾ ರೀತಿಯಿಂದ ನಾವು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಾಗ ಆ ಮಗು ಆಟೋಮೆಟಿಕ್ಲಿ ಆಗಿ ಏನಾಗತ್ತೆ ಅಂದ್ರೆ ಬೆಳೆಯುತ್ತೆ. ಇದರಲ್ಲಿ ನಾವಾತ ನಮ್ಮ ಸಿಬ್ಬಂದಿ ವರ್ಗಾತು ಎಲ್ಲಾ ಕಡೆ ಕೊಟ್ಕೊಂಡು ಬಂದಿದ್ದೇನೆ. ಅದಕ್ಕೆ ಪಾಲಕರು ಸಹಿತ ಬಹಳ ಪ್ರೋತ್ಸಾಹ ಕೊಟ್ಟರು. ನೀವು ಪ್ರಾಚಾರ್ಯರಾಗಿ ಈ ರೀತಿ ನಮ್ಮ ಮಕ್ಕಳಿಗೆ ನೀವು ಸಹಾಯ ಮಾಡ್ತಾ ಇದ್ರಲ್ಲ, ನಾವು ಅಭಿನಂದನೆ ಸಲ್ಲಿಸಬೇಕಂತ. ಅದ್ಭುತ ಅದ್ಭುತ. ಉಮೇಶ್ ಪುರೋಹಿತ್ ಅವರು ನೋಡ್ರಿ, ನಿಮ್ಮ ಮಕ್ಕಳು ಇವತ್ತು ಸಾಕಷ್ಟು ಅಮೆರಿಕದೊಳಗಿದ್ದಾರೆ, ಬೇರೆ ಬೇರೆ ದೇಶದೊಳಗಿದ್ದಾರೆ. ಆದ್ರೆ ಆ ದೇಶಗಳಲ್ಲಿ ಕನ್ನಡ ಸಂಘಗಳಿದೆ. ಹೌದು, ಅಲ್ಲಿ ಅವ್ರು ಹುಡ್ಕೊಂಡು ಹೋಗ್ತಾರೆ. ಹೌದು, ಅಂದ್ರೆ ನಮ್ಮ ದೇಶವನ್ನ ಹುಡುಕುವಂತ, ನಮ್ಮ ನಾಡನ್ನ, ನಮ್ಮ ಮನೆಯನ್ನು ಹುಡ್ಕೊಂಡು ಹೋಗುವಂತ, ಅಂದ್ರೆ ನಾವು ಇಷ್ಟೆಲ್ಲ ಗಳಿಸಿದ್ರು ಕೂಡ ಆ ಸಂಸ್ಕೃತಿ ಹುಡ್ಕೊಂಡು ಹೋಗೋದೇನಿದೆ ಅಲ್ಲ, ಹೌದೌದು, ಅದು ಖಂಡಿತವಾಗಿ ಕೂಡ ನೀವು ಅದ್ರಲ್ಲಿ ಕಳಿಸಿದ್ದಕ್ಕೆ ಆ ಒಂದು
ಸಂಸ್ಕಾರವನ್ನು ಕಲಿಸೋದಕ್ಕೆ ಅದು ಸಾಧ್ಯ ಆಗಿದೆ. ಇವತ್ತು ಕನ್ನಡ ಪರ ಸಂಘಟನೆಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ, ಅಮೆರಿಕದಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿವೆ, ಜನಜನಿತ ಆಗಿವೆ. ಅದಕ್ಕೆ ಸಂಸ್ಕಾರ, ಸಂಸ್ಕೃತಿ ಅನ್ನೋದು ಎಷ್ಟು ಪ್ರಮುಖವಾಗಿದೆ ಅನ್ನೋದು ಇದಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಅವರು ವಿಜ್ಞಾನ ಓದಿದ್ರು ಕೂಡ ಬುದ್ಧಿವಂತ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಸಾಹಿತ್ಯವನ್ನು ಕೂಡ ಅವರು ಗ್ರಹಿಸಬಲ್ಲರು ಅನ್ನೋದಕ್ಕೆ ತಮ್ಮಂತ ಶಿಕ್ಷಕರು ಇದ್ರೆ ಅನುಕೂಲ. ಅಭಿನಂದನೆಗಳು. ಉಮೇಶ್ ಪುರೋಹಿತ್ ಅವರೇ, ತಾವು ಹಿಂದಿ ಭಾಷೆಯೊಳಗ ಬಹಳ ಪ್ರಾವೀಣ್ಯ ಪಡೆದಂತವರು. ಮೊದಲಿಂದಲೂ ನಮ್ಮ ದೇಶದೊಳಗ ತ್ರಿಭಾಷಾ ಪದ್ಧತಿ ಅದ. ಮೊದಲು ಮಾತೃಭಾಷೆ, ಆಮೇಲೆ ರಾಷ್ಟ್ರಭಾಷೆ, ಆಮೇಲೆ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಅಂತ ಹೇಳಿ. ಇಂಗ್ಲಿಷ್ ಮುನ್ನೆಲೆಗೆ ಬಂದಿದ್ರು ಕೂಡ ಮಾತೃಭಾಷೆ ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನು ನೀಡೋರ ಜೊತೆಗೆ ರಾಷ್ಟ್ರಭಾಷೆ ಹಿಂದಿ ಭಾಷೆ ಮಾತಾಡೋದನ್ನ ಕೇಳಿಕೆ ನಾವು ಉತ್ತರ ಭಾರತದವ್ರು ಯಾರಾದ್ರೂ ಬಂದು ಹಿಂದಿ ಮಾತಾಡ್ತಾ ಇದ್ರೆ ಅದೆಂತ ಸೊಗಸು, ಆನಂದ ಆಗ್ತದೆ ನಮ್ಗೆ. ತಾವು ಹಿಂದಿ ಭಾಷೆಯೊಳಗೆ ಸಾಕಷ್ಟು ಪ್ರಾವೀಣ್ಯತೆಯನ್ನು ಪಡೆದವರು. ನೀವು ಪ್ರೇರಣ ಮಾತುಗಳನ್ನು ಹೇಳಿದಿರಿ. ಒಂದಿಷ್ಟು ಮಾತುಗಳನ್ನ ಹಿಂದಿ ಭಾಷೆಯೊಳಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೋದಾ? ಹಿಂದಿ ಪ್ರೇರಣಾದಾಯಕವಾಗಿ ಹಿಂದಿ ಒಳಗೆ ಅವ್ರು ಅರ್ಥ ಮಾಡ್ಕೊಳ್ಳಿ ಹೇಳ್ಬೋದಾ? ಹಿಂದಿ ಭಾಷೆ ಕೇಳಲು ಮತ್ತು ಮಾತಾಡಲು ಬಹಳ ಸೊಗಸು. ಹಿಂದಿ ರಾಷ್ಟ್ರಭಾಷೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಜನ ಮಾತಾಡ್ತಾ ಇದ್ದಾರೆ. ಹಿಂದಿ ಜನಮಾನಸ್ की भाषा है. हिंदी वह भाषा है जो दो दिलों को जोड़ती है. जब एक व्यक्ति उत्तर प्रदेश से आता है या दिल्ली से आता है तो वह अंग्रेजी नहीं जानता है, सिर्फ हिंदी जानता है. तो यहाँ का जो कर्नाटक व्यक्ति या धारवाड़ व्यक्ति उसको भी हिंदी आती है. जब दो दिलों को जो जोड़ती है वो भाषा है, वो हिंदी है. हिंदी इसलिए मातृभाषा है, राष्ट्रभाषा है, राजभाषा है. राजभाषा का अर्थ होता है जो हमारे कार्यक्रम होता है, जो हमारे कचहरी कार्यक्रम होते हैं उसमें हिंदी को लागू करना. जो पत्राचार होता है एक विभाग से दूसरे विभाग से, हम अंग्रेजी में ज्यादातर करते, लेकिन उसके बदले हिंदी का प्रयोग किया जाए तो उसके लिए अनुकरणीय है और अभिनंदनीय भी है. इसलिए हिंदी का प्रयोग सबसे ज्यादा हो. जब हम अंतर्राष्ट्रीय भाषा अंग्रेजी पर हम ध्यान देते हैं तो वही जो प्रेम अगर हिंदी को दिया जाए तो बहुत बड़ी बात होती है. और ज्यादातर आजकल हम देखते हैं हिंदी का प्रयोग होता है. मैं इसके संदर्भ में मैं एक वाक्य बोलना चाहता हूँ. मैं कम से कम 15 साल तक बच्चों को निःशुल्क हिंदी कक्षाएं चलाया और मैंने मुफ्त में हिंदी की सेवा की. और ये भी मैंने देखा है कि जो देहाती प्रदेश होते हैं, गांव का प्रदेश होता है, वहां पर भी जो हिंदी की अभिरुचि हो इस तरह मैंने पाठ पढ़ाया है. क्या बात है. आपसे हम हिंदी सुनते हैं, बहुत वो प्यार की भाषा. इससे बिल्कुल सर, बहुत ही प्रेम की भाषा, दिल की भाषा हिंदी ಭಾಷಾ. ಹಿಂದಿ ಪ್ರಚಾರ ಸಭಾ ನಮ್ಮ ಧಾರವಾಡದಲ್ಲಿದೆ. ಹಿಂದಿ ಭಾಷೆಗೋಸ್ಕರ ಅಂತಾರಾಷ್ಟ್ರೀಯ ಭಾಷೆ ಇಂಗ್ಲಿಷ್ ಅನ್ನು ನಾವು ಕಲಿತರೂ ಕೂಡ ನಮ್ಮಲ್ಲಿ ರಾಷ್ಟ್ರೀಯ ಪ್ರೇಮವನ್ನು ಹುಟ್ಟಿಸುವಂತಹದ್ದು ಹಿಂದಿ. ಯಾಕಂದ್ರೆ ರಾಷ್ಟ್ರ ಭಾಷೆ ಇರೋದ್ರಿಂದ ತಾವು ಹೇಳಿದ್ರಿ, ಬೇರೆ ರಾಜ್ಯದವರು ಬಂದಾಗ ಅವರ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಹೊಂದಲಿಕ್ಕೆ, ಅವರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ನಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಸೇತು ಬಂಧವಾಗಿ ಹಿಂದಿ ಉಪಯೋಗ ಆಗ್ತದೆ. ಮತ್ತು ಅದನ್ನ ನಾವು ಒಂದು ಗೌರವಿಸೋಣ, ಪ್ರೀತಿಸೋಣ ಅಂತ ಹೇಳ್ತಾ, ಮುಖ್ಯವಾಗಿ ಉಮೇಶ್ ಪುರೋಹಿತ್ ಅವರೇ, ಈಗ ಭಾಷೆ ಅನ್ನೋದೇನಿದೆಯಲ್ಲ, ನೀವು ಅರ್ಥಗರ್ಭಿತವಾಗಿ ನಾವು ಆಗ್ಲೇ ಪ್ರಸ್ತಾಪ ಮಾಡಿದ್ವಿ, ಒಂದು ಸಂಸ್ಕೃತಿಯನ್ನು ನೀಡುವಂಥದ್ದು. ಅಮ್ಮ ಅಂತ ಮಗು ಕರೀಲಿಕ್ಕೆ ಶುರು ಮಾಡ್ತದೆ, ತಾಯಿ ಭಾಷೆ. ತಾಯಿಯಿಂದ ಕನ್ನಡ ಕಲಿತದ, ಕನ್ನಡ ಭಾಷೆ. ಆದ್ರೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಈಗ ಮನೆಯೊಳಗೆಲ್ಲ ಆಂಗ್ಲ ಭಾಷೆ ಒಂದು ರೂಢಿ ಆಗ್ತಾ ಇದೆ. ಮತ್ತೆ ಕನ್ನಡ ಭಾಷೆಯೊಳಗ ಓದುವಂತ ನಿಯತಕಾಲಿಕೆಗಳು ಅವರಿಗೆ ಸಿಗ್ತಾ ಇಲ್ಲ. ಪತ್ರಿಕೆ ಓದೋದು ಮಕ್ಕಳಿಗೆ ರೂಢಿನೇ ಇಲ್ಲ. ಅಂದ್ರೆ ಈ ಮುಂದಿನ ಪೀಳಿಗೆಯವರಿಗೆ ನಮ್ಮ ಮಾತೃಭಾಷೆಯ ಒಂದು ಅಗತ್ಯತೆಯನ್ನು ಹೇಳೋದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ನಾವೇನೇ ವಿಚಾರ ಮಾಡಿದ್ರು ಮಾತೃಭಾಷೆಯೊಳಗೆ ವಿಚಾರ ಮಾಡ್ತೀವಿ, ಅದನ್ನು ಮತ್ತೆ ತರ್ಜುಮೆ ಮಾಡಿ ಮಾತಾಡಬೇಕಾಗ್ತದೆ, ಮತ್ತೊಂದಿಷ್ಟು ಕೆಲಸ ಆಗ್ತದೆ. ಆದ್ರೆ ಅದರಲ್ಲೇ ನಾವು ಪ್ರಾವೀಣ್ಯತೆಯನ್ನು ಪಡೆದಿದ್ರೆ, ಶಬ್ದಗಳನ್ನ ಸಂಗ್ರಹ ಮಾಡಿಕೊಂಡಿದ್ರೆ ಖಂಡಿತವಾಗಿ ಕೂಡ ಅಂದ್ರೆ ಈ ತರ ಸಾಹಿತ್ಯದ ಓದು, ಒಂದಿಷ್ಟು ಕತೆ, ಕಾದಂಬರಿ, ಒಂದಿಷ್ಟು ಕವನ, ಇವುಗಳ ಒಂದು ಪರಿಚಯ ಇತ್ತು ಅಂದ್ರೆ, ನಾಟಕಗಳು ಇರಬಹುದು, ಒಂದು ನೃತ್ಯ, ಇವೆಲ್ಲ ಒಂದು ಸಂಸ್ಕೃತಿಯ ಪರಿಚಯ ಇತ್ತು ಅಂದ್ರೆ ಖಂಡಿತವಾಗಿ ಕೂಡ ಜೀವನವನ್ನು ಗೆಲ್ಲಬಲ್ಲೆ ಅನ್ನೋ ವಿಶ್ವಾಸ ಬರ್ತದೆ. ಈಗಿನ ಮಕ್ಕಳಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ನಮಗನಿಸ್ತದೆ. ತಾವೇನ್ ಹೇಳ್ತೀರಾ? ತಾವು ಹೇಳ್ತಾ ಇರೋದು ಖಂಡಿತ. ಯಾಕಂದ್ರೆ ಯಾವಾಗ ಇಂಗ್ಲಿಷ್ ಮೋಹ ಹೆಚ್ಚಿಗೆ ಆಗತ್ತೆ ಅಲ್ಲೇ ಏನಾಗ್ತದೆ, ಕನ್ನಡ ಭಾಷೆ ಬಗ್ಗೆ ಕಡಿಮೆ ಆಗ್ತಾ ಇದೆ ಅಂತ ನಾವು ನೋಡಬಹುದು. ಆದ್ರೆ ನಾನು ಹೇಳೋದಿಷ್ಟೇ, ಅಮ್ಮ ಅನ್ನುವಂತ ಪದ ಬಂದಾಗ ಅದು ಮಾತೃಭಾಷೆ ಕನ್ನಡದಿಂದ ಬರೋದು. ಕನ್ನಡ ಭಾಷೆಯನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ನಾವೇನೋ ಪುಣ್ಯವಂತರು ಕರ್ನಾಟಕದಲ್ಲಿ ಹುಟ್ಟಿದ್ದೇವೆ, ಕನ್ನಡ ನೆಲದಲ್ಲಿ ಹುಟ್ಟಿದ್ದೇವೆ. ಅದಕ್ಕೆ ಈ ಕನ್ನಡವನ್ನು ಉಳಿಸೋದು, ಬೆಳೆಸೋದು ನಮ್ಮೆಲ್ಲರ ಕರ್ತವ್ಯ. ಇದನ್ನ ನಾವು ಮಾಡ್ಬೇಕಂತಂದ್ರೆ ಮಕ್ಕಳು ಶಾಲೆಗಳೊಳಗೆ ಕನ್ನಡವನ್ನ ಕಡ್ಡಾಯ ಮಾಡಬೇಕು. ಕನ್ನಡ ಕಡ್ಡಾಯ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಮನೆಯೊಳು ಸಹಿತ ಆ ಭಾಷೆ ಕನ್ನಡ ಆಗಬೇಕು. ಆಮೇಲೆ ಇವತ್ತು ಧಾರವಾಡ ರಂಗಾಯಣ ಇರ್ಬೋದು, ನಾಟಕಗಳೆಲ್ಲ ಪ್ರತಿದಿನ ಪ್ರತಿನಿತ್ಯಲ್ಲೇ ಇದು ಮಾಡ್ತಾ ಇರ್ತಾರೆ. ಅಂತ ಕಾರ್ಯಕ್ರಮ ಹೆಚ್ಚಿಗೆ ಆಗಬೇಕು ನಮ್ಮ ರಾಜ್ಯದಲ್ಲಿ, ಧಾರವಾಡದಲ್ಲಿ, ಪ್ರತಿಯೊಂದು ಕಡೆ. ಅದಾಗ ಮಾತ್ರ ನಾವು ಕನ್ನಡ ಉಳಿಸಬಹುದು. ಯಾಕಂತಂದ್ರೆ ಕನ್ನಡಕ್ಕಾಗಿ ಪ್ರೋತ್ಸಾಹ ಕೊಡೋದು, ಕನ್ನಡ ಶಾಲೆಗಳಿಗೆ ಪ್ರೋತ್ಸಾಹ ಕೊಡೋದು ಬಹಳ ಮಹತ್ವದ ಸಂಗತಿ. ಕನ್ನಡ ಶಾಲೆ ಉಳಿಸಬೇಕು, ಬೆಳೆಸಬೇಕು.
ಇದರ ನಿಟ್ಟಿನಲ್ಲಿ ನಾವು ಇದು ಮಾಡಬೇಕು. ಅಷ್ಟೇ ಅಲ್ಲದೆ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ನಾವೇನ್ ಮಾಡ್ಬೇಕಂತಂದ್ರೆ ಪ್ರೋತ್ಸಾಹ ಕೊಡಬೇಕು. ತಾವು ಹೇಳಿದ್ರಿ ಕನ್ನಡ ಮಾಧ್ಯಮದಲ್ಲಿ ಕನ್ನಡ ಭಾಷೆಯಲ್ಲಿ ತನ್ನದೇ ಆದಂತಹ ಸಂಸ್ಕೃತಿ ಇದೆ, ಇದೆ. ಹೌದು, ಅದನ್ನ ಉಳಿಸೋದು ಬೆಳೆಸೋದು ನಮ್ ಕೆಲಸ ಇದೆ, ನಾವು ಮಾಡಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಡಳಿತ ಇರ್ಬೋದು, ಮನೆಯ ಸಂಸ್ಕೃತಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಶಾಲೆ ಇರ್ಬೋದು, ಶಿಕ್ಷಕರಿರ್ಬೋದು, ದೊಡ್ಡ ಒಂದು ಪಾತ್ರ ಇದೆ. ಇದನ್ನ ನಾವು ಮಾಡಿದ್ರೆ ಕನ್ನಡ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ಬೋದು. ಇದು ನಮ್ಮ ತಾಯಿಯನ್ನ, ನಮ್ಮ ಭಾಷೆಯನ್ನು ಉಳಿಸೋದು ನಮ್ಮ ಕರ್ತವ್ಯ. ಇಲ್ಲಿಕ್ಕಂದ್ರೆ ಮತ್ತೇನಿಲ್ಲ ನೋಡಿ. ಯಾಕಂದ್ರೆ ನಾವು ಬೇರೆ ಭಾಷೆನ ಅಷ್ಟು ಪ್ರೀತಿಸ್ತೇವೆ ಅಂತಂದ್ರೆ ಕನ್ನಡ ನಮ್ಮ ಅಗದಿ ಹೃದಯದ ಭಾಷೆ, ಹಮಾರಿ ದಿಲ್ ಕಿ ಭಾಷಾ ಹೈ. ಅದನ್ನ ನಾವು ಪ್ರೀತಿ ಮಾಡಲೇಬೇಕು. ಅದ್ಭುತ. ಉಮೇಶ್ ಪುರೋಹಿತ್ ಅವರೇ, ನೋಡ್ರಿ ಬಹಳ ವಿಸ್ತೃತವಾಗಿ ನಾವು ಸಾಕಷ್ಟು ಮಾತಾಡಿದೀವಿ. ಆದ್ರೆ ಒಂದು ಬಹಳ ಪ್ರಮುಖವಾದ ವಿಚಾರವನ್ನ ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಹದಿಹರೆಯದ ಮಕ್ಕಳ ಜೊತೆ ತಮ್ಮ ಬದುಕು 30 ವರ್ಷಕ್ಕಿಂತ ಹೆಚ್ಚು ಅವ್ರ ಜೊತೆಗೆ ನೀವು ಕಳೆದಿದ್ದೀರಿ. ಹದಿಹರೆಯದ ಮನಸ್ಸು ಬಹಳ ಸೂಕ್ಷ್ಮವಾಗಿರುವಂತಹದ್ದು. ನೀವು ಸಾಕಷ್ಟು ಅವರಿಗೆ ಒಂದು ಪ್ರೇರಣಾದಾಯಕ ಮಾತುಗಳನ್ನು ಹೇಳಿರ್ಬೋದು. ಆದ್ರೆ ಒಂದಿಷ್ಟು ಆ ಕಡೆ ಈ ಕಡೆ ಹೊರಳಾಡೋದು ಬಹಳ. ಒಂದು ಮಾತಿದೆ, ಮನಃಶಾಸ್ತ್ರಜ್ಞರು ಹೇಳ್ತಾರೆ, ಆತ್ಮಹತ್ಯೆ ಅಂತ ಪ್ರಶ್ನೆ ಬಂದ್ರೆ ಇವತ್ತು ನನಗೆ ಈ ದೇಹಕ್ಕೆ ಇರೋದು ಬೇಡ, ಇದರ ಉಪಯೋಗ ಇಲ್ಲ, ಅವಶ್ಯಕತೆ ಇಲ್ಲ ಅಂತ ಮನಸ್ಸು ನಿರ್ಧಾರ ಮಾಡಿದ್ರೆ, ಯಾರು ಇಲ್ಲ ಅಂತಂದ್ರೆ ಆ ಮನುಷ್ಯನ ತಡೆಯೋರು ಯಾರು ಇಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಮನಸ್ಸಿನ ಒಂದು ಸೂಕ್ಷ್ಮತೆ. ಇದು ಸಾಕಷ್ಟು ಮಕ್ಕಳನ್ನ ನಾವು ನೋಡ್ತೀವಿ, ತಮ್ಮ ಜೀವನ ಕಳ್ಕೊತಾರೆ. ಒಂದು ಕ್ಷಣ ಯಾರಾದ್ರೂ ಒಬ್ರು ಇದ್ರೆ ಅವ್ನು ಉಳಿಸಬಹುದಾಗಿತ್ತಲ್ಲ ಅಂತ. ಈಗ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಟೆಲೆಮನಸ್ಸಿದೆ. ಮೊನ್ನೆ ಒಬ್ಬ ರೈಲ್ವೆ ಹಳಿ ಮೇಲೆ ಬಿದ್ದು ತನ್ನನ್ನು ತಾನು ಕಳ್ಕೊಳಕ್ ಹೋದಾವ. ಟೆಲೆಮನಸ್ಸು ನೋಡಿ ಫೋನ್ ಮಾಡಿದಾಗ ಮನಸ್ಸು ಪರಿವರ್ತನೆ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಯ್ತು ವೈದ್ಯರಿಗೆ. ಅಂದ್ರೆ ಯಾರಾದ್ರೂ ಒಬ್ರು ಬರಬೇಕು. ಅಂದ್ರೆ ನನಗಿದು ಯು ಕ್ಯಾನ್ ಡೂ ಇಟ್ ಅಂತ ಏನೋದಿಲ್ಲ. ಇವತ್ತು ನಾವು ನೋಡ್ತೀವಿ, ಯು ಕಾನ್ ಡೂ ಇಟ್, ನೀನು ಏನ್ ಮಾಡಕ್ಕಾಗತ್ತಾ ಅಂತ ಮನೆಯಲ್ಲೇ ಹೇಳ್ತಾರೆ. ನೀನ್ ಏನ್ ಮಾಡೋದು, ನಿನಗೆ ಮಾಡಕ್ಕಾಗಲ್ಲ ಅಂತೇಳಿ. ನೀವ್ ಮಾಡ್ತೀಯಾ ಅಂತ ಹೇಳಿ ಅವ್ರನ್ನ ಗೆಲ್ಲಿಸೋದು ಒಂದು ವಿಚಾರ ಇದೆಯಲ್ಲ, ಅದು ನೀವು ಬಹುಶಃ ಮಾಡ್ತಾ ಬಂದಿದ್ದೀರಿ. ನಿಮಗೆ ಈ ತರ ಯಾವ ಉದಾಹರಣೆಗಳು ನಿಮ್ಗೆ ಕಂಡು ಬಂದಿದ್ವಾ? ತಡೀಲಿಕ್ಕೆ ನಿಮ್ಗೆ ಸಾಧ್ಯ ಆಗಿದೆಯಾ? ಯಾಕೆ ಮಕ್ಕಳು ಈ ತರ ಒಂದಿಷ್ಟು ವ್ಯಗ್ರವಾಗಿ ವಿಚಾರ ಮಾಡ್ತಾರೆ? ತಾವು ಹೇಳಿದ್ದು ಖಂಡಿತ ಸತ್ಯವಾದ ಮಾತು. ಚೋಳಿನ್ ಸರ್ ಅವರೇ, ಹದಿಹರೆಯದ ಮಕ್ಕಳಿಗೆ ಇವತ್ತು ಡಿಸ್ಟ್ರಾಕ್ಷನ್ ಹೆಚ್ಚಾಗಿದೆ. ಬಹುಶಃ ಅವ್ರಿಗೆ ಮೊಬೈಲ್ ಅನ್ನು ಸಿಗ್ತಾ ಇದೆ, ಆಮೇಲೆ ನೆಕ್ಸ್ಟ್ ಟಿವಿ, ಫ್ರೆಂಡ್ಸ್, ಮತ್ತ ಹೊರಗಡೆ ತಿರುಗಾಡೋದು. ಈ ಸಂಸ್ಕೃತಿಯಿಂದ ಏನಾಗ್ತಾ ಇದೆ ಅಂತಂದ್ರೆ ಅವನಿಗೆ ಮನೋವಿಕಾಸ ಆಗೋದಿಲ್ಲ, ಮನೋವಿಕಾರ ಆಗತ್ತೆ. ಈ ರೀತಿ ನೀವು ಪ್ರಶ್ನೆ ಕೇಳಿದಾಗ ನಾನು ಎಲ್ಲೆಲ್ಲೂ ಕೆಲಸ ಮಾಡಿದ್ದೇನೆ, ಪ್ರತಿದಿನ ಇಂಡಿವಿಜುವಲ್ ಕೌನ್ಸಿಲಿಂಗ್ ಮಾಡಿದ್ದೇನೆ, ವೈಯಕ್ತಿಕ ಸಮಾಲೋಚನೆ ಅಂತ ಹೇಳ್ತೇವೆ. ಯಾವಾಗ ಮಗುವಿಗೆ ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ, ಅವನು ತನ್ನ ಮನಸ್ಸಿನ ಭಾವನೆಗಳನ್ನ ಹೇಳ್ತಾರೆ. ಇಂಥ ಅನೇಕ ಸಮಾಲೋಚನೆ ಮಾಡಿ ಅವರ ವ್ಯಕ್ತಿಗತವಾಗಿ ವೈಯಕ್ತಿಕವಾಗಿ ನಾನು ಸಮಸ್ಯೆ ಬಗೆಹರಿಸಿದ್ದೇನೆ, ಅದು ಪಾಲಕರ ಜೊತೆ ಕೂತ್ಸ್ಕೊಂಡು. ಇದು ಬರ್ಲಿಕ್ಕೆ ಕಾರಣ ಅಂದ್ರೆ ಹದಿಹರೆಯದ ವಯಸ್ಸುಗಳಲ್ಲಿ ಅವ್ರಿಗೆ ಒಂದು ವಿಚಾರ ಬರ್ತದೆ, ಏನಂದ್ರೆ ನನ್ನ ಮಾತು ಯಾರು ಕೇಳೋರಿಲ್ಲ, ತಂದೆ ತಾಯಿನೂ ಕೇಳೋದಿಲ್ಲ, ಮತ್ತೆ ಯಾರು ಕೇಳೋರಿಲ್ಲ ಅಂದಾಗ ಅವನು ಏನ್ ಮಾಡ್ತಾನಂದ್ರೆ ನನ್ಗೆ ಜೀವನ ಬೇಡ ಅಂತ ಅನ್ಸತ್ತೆ. ಆದ್ರೆ ಆ ವ್ಯಕ್ತಿಗೆ ನೀನು ಸರಿ ಇಲ್ಲ, ಹೋಗು, ಹೊರಟು ಹೋಗು ಅಂದಾಗ ಅವ ಹೋಗ್ಬಿಡ್ತಾನೆ. ಅದಕ್ಕೆ ಅವ್ನು ಕುತ್ಕೊಂಡು ಮಾತಾಡಿದ್ರೆ ಏನಾಕತಿ, ಬಾಯಿಲಿದ್ದಂತ ಮಾತು. ಮೊದಲು ಮನೆಯೊಳಗೆ ಏನಿತ್ತಂದ್ರೆ ಅವಿಭಕ್ತ ಕುಟುಂಬ ಇದು. ಅಜ್ಜ ಅಜ್ಜಿಯರ ಮಾತುಗಳು, ಆ ಸಮಾಲೋಚನೆ, ಕಥೆಗಳು ಕೇಳಿ ಮಕ್ಕಳು ಏನಾಕತಿ ಧೈರ್ಯ ಬರ್ತಿತ್ತು. ಇವತ್ತು ಮಕ್ಕಳ ಧೈರ್ಯ ಕಳ್ಕೊಂಡು, ಯಾಕಂದ್ರೆ ವಿಭಕ್ತ ಕುಟುಂಬ ಏನಾಕತಿ, ತಂದೆ ತಾಯಿ ಇಬ್ರು ನೌಕರಿ ಹೋಗ್ತಾರೆ, ಸಂಜೆಗೆ ಬರ್ತಾರೆ, ಬಂದ್ ಕೂಡಲೇ ಅವರು ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಮಲ್ಕೊಂಡ್ಬಿಡ್ತಾರೆ. ಸೊ ಮಕ್ಕಳ ಮನಸ್ಸು ಕೇಳೋರು ಯಾರು? ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಗೆಳೆತನ ಹೊರಗಡೆ ಸ್ಟಾರ್ಟ್ ಆಗ್ತತಿ, ಸ್ನೇಹ ಸ್ಟಾರ್ಟ್ ಆದಾಗ ಏನಾಕತಿ, ಫೇಸ್ಬುಕ್ ವಾಟ್ಸಪ್ ಒಳಗಲ್ಲಿ ಆ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಮನಸ್ಸನ್ನು ಏನಾಕತಿ ಪೂರ್ಣವಾಗಿ ಬದಲಾವಣೆ ಆಗ್ತತಿ. ಅವಾಗ ಅವರು ಯಾವುದೋ ಒಂದು ನಿರ್ಧಾರ ತಗೊಂತಿದಾರ. ಈಗೇನ್ ಹೇಳಿದ್ರಲ್ಲ ನೀವು, ಇಂಥವು ಪ್ರತಿದಿನ ನಾನು ಅನೇಕ ಸಮಸ್ಯೆಯನ್ನು ನೋಡಿದ್ದೇನೆ. ಆ ವಯಸ್ಸಂತಂದ್ರೆ PU ಹಂತದ ಸಮಸ್ಯೆಗಳು ಹೆಂಗಿರ್ತಾವ ಅಂತಂದ್ರೆ ಅವ್ರು ಬಂದಾಗೆ ನಮಗೆ 17-18 ವರ್ಷದವ್ರು ಇರ್ತಾರೆ. ಅವಾಗ ನಾವು ಮಾತಾಡಿದಾಗ ಎಷ್ಟೋ ಮಕ್ಕಳು ಬದಲಾವಣೆ ಆಗಿದ್ದಾರೆ. ನಿಮಗೆ ಆಶ್ಚರ್ಯ ಆಕತಿ, ಒಬ್ಬ ವಿದ್ಯಾರ್ಥಿ ಅವ್ರ ತಂದೆ ತಾಯಿ ಇಬ್ರು ಡಾಕ್ಟರ್, ಅದ್ರ ಮಗು ಒಂದ್ ಹಂತದೊಳಗೆ ನಿಯಂತ್ರಣ ಕಳ್ಕೊಂಡ್ಬಿಡ್ತಾನೆ. ಅವನು ಮನಸ್ಸು ಬೇಜಾರಾಕತಿ. ಯಾಕಂತಂದ್ರೆ ತಂದೆ ಬೈತಿದ್ದ ಅವನ್ಗೆ, ನೀನು ಏನಂತಂದ್ರೆ ನೀ ಪರೀಕ್ಷೆ ಪಾಸ್ ಆಗ್ಬಾ, ಇಲ್ಲಾಂದ್ರೆ ನಾನು ನಿನ್ ಜೊತೆ ಮಾತಾಡೋದಿಲ್ಲ. ಅವಾಗ ಆ ಮಗು ಬೇಜಾರಾಕತಿ, ನಮ್ ತಂದೆ ನನ್ ಜೊತೆ ಮಾತಾಡೋದಿಲ್ಲ. ತಾಯಿ ಅವನಿಗೆ ಸಪೋರ್ಟ್, ತಾಯಿ ಅಂದ್ರೆ ಮಾತಾಡ್ತಿರ್ತಾರ. ತಂದೆ ತಾಯಿ ಪೇರೆಂಟ್ಸ್ ಮೀಟ್ ಬಂದ್ರೆ ತಂದೆ ಹೊರಗೆ ಕೂತ್ಕೊಳ್ತಿದ್ದ, ಒಳಗ್ ಬರ್ತಿದ್ದಿಲ್ಲ ಬೆಟ್ಟ ಆಗ್ಲಿಕ್ಕೆ. ಅವನು ಒಂದ್ ಹಂತದೊಳಗೆ ಅತ್ಯಂತ ಕಠಿಣ ನಿರ್ಧಾರ ತಗೊಂಡಿದ್ದ. ಬಟ್ ಅವನ ಮನಸ್ಸು ಮಾತಾಡಿದಾಗ ಅವನು ತನ್ನ ಮನಸ್ಸಿನ ಆಳದ ವಿಚಾರಗಳನ್ನ ಹೇಳಿದ. ಅವಾಗ ಹೇಳಿದಾಗ ಅವನ್ಗೇನ್ ಕೊಟ್ಟೆ, ಸಲಹೆ ಕೊಟ್ಟೆ. ಇವತ್ತು ಆ ಹುಡುಗ ಬೆಂಗಳೂರಿನಲ್ಲಿ MBBS ಓದ್ತಾ ಇದ್ದಾನೆ. ತಂದೆ ತಾಯಿ ಇವತ್ತಿಗೆ ಸಹಿತ ಏನ್ ಹೇಳ್ತಾರೆ ಗೊತ್ತಾ, ನಮ್ಮ ಮಗುವಿನ
ಭವಿಷ್ಯ ಬದಲಿಸಿದ ಭಗವಂತ ನೀವು ಅಂತ ಹೇಳ್ತಾರೆ. ವಾವ್. ನಾನು ಅಂತ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಸಂಗತಿಗಳನ್ನ ಸಾಲ್ವ್ ಮಾಡಿದ್ದೀನಿ. ಉದಾಹರಣೆ ಮೂಲಕ ನಿಮ್ಗೆ ನಾನು ಹೇಳ್ಬೋದು, ಪ್ರತಿಯೊಬ್ಬರು ಅವ್ರ ಹೆಸರು ಸಹಿತ ಹೇಳ್ಬೋದು ನಾನು. ನೋಡ್ರಿ, ಅದೇ ಒಂದು ಸಾರ್ಥಕತೆ ಇರೋದಿಲ್ಲ, ಇದು ಪರಮಾರ್ಥ ಅಂತಾರೆ. ಅಂದ್ರೆ ಒಂದು ಸಾರ್ಥಕ ಭಾವನೆ ಜೀವನ ಇರೋದೇ ಕೊಡ್ಲಿಕ್ಕೆ. ನಾವು ಕೊಡೋದ್ರಲ್ಲಿರೋ ಸುಖ ತಗೊಳ್ಳೋದ್ರಲ್ಲಿಲ್ಲ, ಹೌದಲ್ರಿ? ಇವತ್ತು ಸಾಕಷ್ಟು ಜನ ಉದ್ಯಮಿಗಳಿರ್ಬೋದು, ಸಾಕಷ್ಟು ಕೋಟ್ಯಾನುಗಟ್ಟಲೆ ಗಳಿಸಿರ್ಬೋದು, ಆದ್ರೆ ಅವ್ರಿಗೆ ಆನಂದ ಗಳಿಸೋದಾಗಿಲ್ಲ. ಏನು ಕೊಡೋದ್ರಲ್ಲಿ, ಸಾಮಾಜಿಕ ಕೆಲಸಗಳೊಳಗ ಕಷ್ಟ ಕಾರ್ಪಣ್ಯದಲ್ಲಿರೋರಿಗೆ ಸಹಾಯ ಮಾಡಿದಾಗ ಅವ್ರಿಗಿರೋ ಒಂದು ಆನಂದ ಸಾಕಷ್ಟು. ಈಗ ನಾವು ಸುಧಾಮೂರ್ತಿ ಫೌಂಡೇಶನ್ ಇರ್ಬೋದು, ಅಂದ್ರೆ ಬಹುಶಃ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇರ್ಬೋದು, ಬಿಲ್ ಗೇಟ್ಸ್ ಫೌಂಡೇಶನ್ ಇರ್ಬೋದು, ಅಂದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಹೆಚ್ಚು ಸಂತೋಷವನ್ನು ಅಲ್ಲಿ ಕಂಡಾರ. ಅಂದ್ರೆ ಆ ಪಾರಮಾರ್ಥ ಅನ್ನೋದೇನಿದೆಯಲ್ಲ ಬಹಳ ದೊಡ್ಡದು. ಕೊನೆಯದಾಗಿ ಉಮೇಶ್ ಪುರೋಹಿತ್ ಅವರೇ, ನೀವು ಸಾಕಷ್ಟು ಹಣವನ್ನು ಗಳಿಸಿರ್ಲಿಕ್ಕಿಲ್ಲ, ಆದ್ರೆ ನೀವು ಸಾಕಷ್ಟು ಅನುಭವವನ್ನು ಗಳಿಸಿರಿ, ಸಾಕಷ್ಟು ಮಕ್ಕಳ ಪ್ರೀತಿಯನ್ನು ಗಳಿಸಿರಿ. ಅದು ನಮಗೂ ಸಂತೋಷ ಅನಿಸ್ತದೆ. ನಿಮ್ಮ ಮಾತು ಕೇಳ್ತಾ ಇದ್ರೆ ಅನಿಸ್ತದೆ. ಅಂದ್ರೆ ನಿಮ್ಮ ಈ ಒಂದು ಶಕ್ತಿ, ಒಬ್ಬ ಸಮಾಲೋಚಕರು ಆಗಿರಿ ಈಗ, ಮತ್ತೆ ಪ್ರೇರಣಾದಾಯಕ ಮಾತುಗಳನ್ನು ಹೇಳ್ತೀರ, ಅದ್ರ ಹಿಂದಿನ ಶಕ್ತಿ ಆ ಮಕ್ಕಳಿದ್ದಾರೆ. ನಿಮ್ಮ ಅಸಾರ್ಥಕ ಬದುಕನ್ನು ಒಮ್ಮೆ ಹೊಳ್ಳಿ ನೋಡಿದಾಗ ನಿಮ್ಗೆ ಹೆಂಗ ಅನಿಸ್ತದೆ? ಕೊನೆಯದಾಗಿ ಅತ್ಯಂತ ಬಹಳ ಖುಷಿ ಅನಿಸ್ತದೆ. 30 ವರ್ಷಗಳನ್ನ ಇದರಲ್ಲೇ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದಿದ್ದೇನೆ. ಇವತ್ತು ನಾನು ಇದೆಲ್ಲ ನೋಡಿದಾಗ, ಇವತ್ತು ನಾನು ಬಂದಿರೋದು ಸೇವೆ ಮಾಡಬೇಕಂತ ಬಂದಿರೋದು, ಮಕ್ಕಳ ಸೇವೆ, ಪಾಲಕರ ಸೇವೆ, ಶಿಕ್ಷಣ ಸಂಸ್ಥೆಗಳ ಸೇವೆ ಅಂತ ಬಂದಿರೋದು. ಅದಕ್ಕೆ ನನಗೆ ಯಾವುದೇ ನಾನು ಉದ್ಯಮಿ ಆಗಲಿಲ್ಲ ಇದುವರೆಗೆ. ಅದಕ್ಕೆ ಕಾರಣ ಅಂತಂದ್ರೆ, ನನಗೆ ಖುಷಿ ಇರೋದೇನಂತಂದ್ರೆ ಸೇವೆ ಮಾಡೋದ್ರಲ್ಲಿ, ಮಕ್ಕಳಿಗೆ ಕಲಿಸೋದ್ರಲ್ಲಿ, ಮಕ್ಕಳನ್ನ ಮೋಟಿವೇಶನ್ ಮಾಡೋದ್ರಲ್ಲಿ, ಮತ್ತು ಪಾಲಕರ ಜೊತೆ ಸಮಾಲೋಚನೆ ಮಾಡೋದ್ರಲ್ಲಿ, ಮತ್ತು ಸಮಾಜಕ್ಕೆ ಕೊಡೋದ್ರಲ್ಲಿ. ಯಾವಾಗ ಈ ಅದ್ಭುತವಾದಂತ ವಿಚಾರ ಬರ್ತೈತಿ, ಅವನಿಗೆ ಯಾವುದೇ ರೀತಿ ಹಣ ಗಳಿಸೋದಾಯ್ತು ಮತ್ತೆ ಉದ್ಯಮಿ ಆಗತಕ್ಕಂತ ವಿಚಾರ ಬರೋದಿಲ್ಲ. ಅದಕ್ಕೆ ನಾನು ಇವತ್ತು ಸಹಿತ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡ್ತಾ ಇದರಲ್ಲಿ ನಾನು ಬಹಳ ಖುಷಿಯನ್ನು ಕಾಣ್ತಾ ಇದ್ದೇನೆ. ಭಗವಂತ ಆ ಶಕ್ತಿ ಕೊಟ್ಟಿದ್ದಾನಲ್ಲ, ಅದಕ್ಕೆ ಧನ್ಯವಾದಗಳು. ಅದಕ್ಕೆ ಈ ಒಂದು ಕೆಲಸ ಮಾಡಲಿಕ್ಕೆ ನನಗೆ ಒಂದು ಪ್ರೇರಣೆ ಅಂದ್ರೆ ನಮ್ಮ ತಂದೆ ತಾಯಿ. ಅವ್ರು ಯಾವಾಗ್ಲೂ ಒಂದೇ ಹೇಳ್ತಿದ್ರು, ಯಾವಾಗ್ಲೂ ಸೇವೆ ಮಾಡಬೇಕು, ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು, ಯಾರಿಗೂ ಎಂದು ಏನು ಎರಡು ಬಗೆಬಾರ್ದು. ಇಂಥ ಮಾತುಗಳು ನನಗೆ ಇಲ್ಲಿ ಮಠ ಪ್ರೇರಣೆ ಕೊಟ್ಟು ಇಲ್ಲಿ ಮಠ ಬಂದ್ವಿ. ಇವತ್ತ ಆ ಒಂದು ಮಕ್ಕಳ ಜೊತೆ ವಿದೇಶ ಪ್ರವಾಸ ಸಹಿತ ಮಾಡಿದ್ದೇನೆ. ನನ್ನ ಭಾಷೆಯಿಂದ ಇವತ್ತು ಹಿಂದಿ ಅಡ್ವೈಸರಿ ಕಮಿಟಿ ನ್ಯೂ ಡೆಲ್ಲಿ 2 ವಿಭಾಗದಲ್ಲಿ, ಒಂದು ಫುಡ್ ಅಂಡ್ ಸಪ್ಲೈ ಅಂಡ್ ಇನ್ನೊಂದು ನ್ಯೂ ಅಂಡ್ ರಿನ್ಯೂವಬಲ್ ಎನರ್ಜಿ, ಈ ಎರಡರಲ್ಲಿ ಹಿಂದಿ ಅಡ್ವೈಸರಿ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೇನೆ. ಬಹಳಷ್ಟು ಖುಷಿ ಇದೆ, ಯಾಕಂದ್ರೆ ಸೇವೆ ಮಾಡಿದ್ದೇನೆ, ಅದರಿಂದ ಪ್ರತಿಫಲ ನಿರೀಕ್ಷೆ ಮಾಡಿಲ್ಲ. ಅದು ನನಗೆ ಇಷ್ಟು ನಮ್ಗೆ ದೇವ್ರು ಕೊಟ್ಟಿದ್ದು, ಅದಕ್ಕೆ ಬಹಳ ಧನ್ಯವಾದ ಹೇಳ್ತೇನೆ. ಬಹಳ ಸಂತೋಷ. ಅಭಿನಂದನೆಗಳು ಉಮೇಶ್ ಪುರೋಹಿತ್ ಅವರೇ, ನಿಮ್ಮ ಹತ್ರ ಮಾತಾಡೋ ಸಂತೋಷ ಆಯ್ತು. ಒಂದು ಸಂಸ್ಕೃತಿ, ಸಂಸ್ಕಾರ, ಮತ್ತೆ ಒಂದು ಮಮತೆ, ಪ್ರೀತಿ, ವಿಶ್ವಾಸ. ಸಾಯಿಬಾಬಾ ಹೇಳ್ತಾರೆ ಲವ್ ಆಲ್ ಸರ್ವ್ ಆಲ್ ಅಂತ ಹೇಳಿ. ಅಂದ್ರೆ ಎಲ್ಲರನ್ನು ಪ್ರೀತಿ ಮಾಡ್ರಿ, ಎಲ್ಲರನ್ನು ಸೇವೆ ಮಾಡಿ ಅಂತೇಳಿ ನೀವು ಆ ಒಂದು ಉದಾಹರಣೆ. ಸುಬೋಧ ಸಮಾಲೋಚನೆ ಮಾಡ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರ ಜೊತೆ. 175 ಕಾರ್ಯಕ್ರಮಗಳು ದಾಟಿ ಮುಂದೆ ಹೋಗ್ತಾ ಇದೆ. ಅವ್ರು ಹೇಳ್ತಾರೆ, ಅಂದ್ರೆ ಮಕ್ಕಳು ಪಾಲಕರೇ ನಿಮ್ಮ ಮಾತನ್ನು ಕೇಳಲ್ಲ, ನಿಮ್ಮನ್ನು ನೋಡ್ತಿರ್ತಾರೆ. ಅವರು ನಿಮ್ಮ ಹಾವಭಾವಗಳನ್ನ ನೀವೇನ್ ಮಾಡ್ತೀರಿ ಅದನ್ನ ಮಾಡ್ತಾರ. ಅವ್ರಿಗೆ ಉಪದೇಶ ಮಾಡೋ ಬದ್ಲಿ ಅವ್ರಿಗೆ ಏನ್ ಹೇಳ್ಬೇಕಂತ ನೀವು ಮಾಡಿಬಿಡ್ರಿ. ಅವಾಗ ಮಕ್ಕಳು ಅದನ್ನ ಖಂಡಿತ ಮಾಡೇ ಮಾಡ್ತಾರೆ. ಮಕ್ಕಳು ಒಂದು ಇರ್ತಾರೆ ಅಂತ. ಹಾಗೇನೆ ತಮ್ಮ ಮಾತುಗಳು ಕೂಡ ಆ ನಿಟ್ಟಿನೊಳಗೆ ಮಕ್ಕಳಿಗೆ ಒಂದು ಪ್ರೇರಣಾದಾಯಕವಾಗಿ ಬಂದಿವೆ. ಮತ್ತೆ ಸಾಕಷ್ಟು ಮಕ್ಕಳ ಭವಿಷ್ಯವನ್ನ ನೀವು ಕಂಡುಕೊಳ್ಳಿಕ್ಕೆ ಸಹಕಾರ ಮಾಡಿದಿರಿ. ಮತ್ತೆ ಅದಕ್ಕೆ ನಿಮಗೆ ಅಭಿನಂದನೆಗಳು. ನಿಮ್ಮ ಈ ಸೇವೆ ಅನನ್ಯವಾಗಿದೆ. ಮತ್ತೆ ಈ ತರ ಒಂದು ಸಾರ್ಥಕ ಭಾವನೆಯನ್ನು ನಿಮ್ಗೆ ತಂದುಕೊಟ್ಟಿದೆ. ಮತ್ತೆ ಯಾವಾಗಲೂ ಕೂಡ ಮುಖದಲ್ಲಿ ನಗು ತಾನಾಗುತ್ತೆ. ಕೃಷ್ಣನ ನಗುವನ್ನ ಯಾರಾದ್ರೂ ಅಳಿಸ್ಲಿಕ್ಕೆ ಸಾಧ್ಯ ಏನ್ರಿ? ಯಾವಾಗ್ಲೂ ಸದಾ ನಗ್ತಾ ಇರುವಂತ, ಅಂದ್ರೆ ಮುಖ ಸಪ್ಪೆ ಆದ ಕೃಷ್ಣನ ನೋಡ್ಲೇ ಇಲ್ಲ. ಹೌದೌದು. ಹಾಗೆ ಕೃಷ್ಣನ ಹಾಗೆ ಯಶಸ್ಸನ್ನು ಪಡಿಬೇಕು ಅನ್ನೋದು ನಮ್ಮ ಪ್ರತಿಯೊಬ್ಬರ ಧ್ಯೇಯ ಆಗಬೇಕು. ಅದರೊಳಗ ತಾವೊಬ್ಬರು ಯಶಸ್ವಿ ವ್ಯಕ್ತಿ ಅಂತ ನಾನು ಅನ್ಕೊಳ್ತೀವಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ಇಲ್ಲಿ ತನಕ ವಿಸ್ತೃತವಾಗಿ ತಮ್ಮ ಅನುಭವಗಳನ್ನ ಧಾರೆ ಎರೆದಿರಿ. ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಚೋಳನ್ ಸರ್. ತಮಗೂ ಸಹಿತ ಹಾರ್ದಿಕ ಧನ್ಯವಾದಗಳು. ಮತ್ತು ತಮಗೆ, ತಮ್ಮ ಸಿಬ್ಬಂದಿ ವರ್ಗರಿಗೆ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರ ನಮ್ಮಂತವ್ರು ಕರೆಸಿ ಈ ಒಂದು ನಮ್ಮ ಅನುಭವವನ್ನು ಕೇಳಿದ್ರಲ್ಲ, ಅದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ, ನಮಸ್ಕಾರ. ಇದುವರೆಗೆ ಹದಿಹರೆಯದ ಮಕ್ಕಳ ಸಂವೇದನೆಗಳು ಮತ್ತು ಸಮಾಲೋಚನೆ ಈ ಕುರಿತು ಪಿಯು ಶಿಕ್ಷಣ ಆಡಳಿತದಲ್ಲಿ ಅನುಭವಿ ಆಗಿರುವ ಉಮೇಶ್ ಪುರೋಹಿತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ್. ಸಂಕಲನ ಸುಮಾ ಸುರೇಶ್.